ಕಂಟಿನ್ಯೂಷನ್ ವಿಡಿಯೋ ಫ್ರೆಂಡ್ಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇವೆಲ್ಲ. ಇದು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ವಿ. ವಾವ್, ಚೆನ್ನಾಗಿದೆ ಅಲ್ವಾ? ನಾನು ಕೇಳಿದೆ ಅವ್ರ ಹತ್ರ, ನೀವು ಯಾಕೆ ಬರೀ ಹಿಂದಿ ಹಾಡೇ ಹಾಕ್ತಾಯಿದ್ದೀರಾ, ಕನ್ನಡ ಹಾಡು ಹಾಕಿ ಅಂತ. ಇಲ್ಲ ಸರ್, ಎಲ್ಲನೂ ಮಿಕ್ಸ್ ಇದೆ, ಹಾಕ್ತೀವಿ ಸರ್ ಅಂತ ಹೇಳಿದರು. ನಮ್ಮ ಕನ್ನಡ ನಾಡಲ್ಲಿ ಕನ್ನಡ ಹಾಡು, ಕರ್ನಾಟಕದಲ್ಲಿ ಕನ್ನಡ ಹಾಡು ಕೇಳಿಸ್ಕೊತಾ ಇದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ ಅಲ್ವಾ? ಓಹ್, ಗಿಫ್ಟ್ ಐಟಮ್ ಎಲ್ಲ ಸೂಪರ್ ಆಗಿದೆ ನೋಡಿ, ಇದೆ. ಓಹೋ, ಇದನ್ನು ಕಿಚನ್ ಐಟಮ್ ನೋಡಿ, ಎಲ್ಲಕ್ಕೆ ಡಿನ್ನರ್ ಸೆಟ್ಟು ಸಕ್ಕರೆ ಮಾಡಿ. ಓಹೋ ಓಹೋ, ಇಷ್ಟವಾದ ಗ್ಲಾಸು. ಓಹೋ, ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್. ಹಂಗಿದೆ ಗ್ಲಾಸು, ಡಿಸೈನ್. ಓಹ್, ಸೂಪರ್. ಎಲ್ಲ ಥರದ ಗ್ಲಾಸ್ ಇದೆ ಇಲ್ಲಿ. ಜ್ಯೂಸ್ ಗ್ಲಾಸು, ಬಿಯರ್ ಗ್ಲಾಸು, ಪೆಗ್ ಗ್ಲಾಸು, ಬಿಸ್ಕಿ ಗ್ಲಾಸು, ಐಸ್ ಕ್ಯೂಬ್ ಕೂಡ ಇದೆ. ಐಸ್ ಕ್ಯೂಬ್ ತುಂಬ ಚೆನ್ನಾಗಿ ಇಷ್ಟ ಆಯ್ತು ಈ ಗ್ಲಾಸ್. ಈ ಗ್ಲಾಸ್ ಸಾಕಾಗಿದೆ ಫ್ರೆಂಡ್ಸ್ ನೋಡಿ, ಡಿಸೈನ್ ನೋಡಿ. ಇದು ನಾನು ಆನ್ಲೈನ್ ಸರ್ಚ್ ಮಾಡಿದೆ, ಒಂದು ಗ್ಲಾಸ್ಗೆ 180 190 ಇತ್ತು. ಇಲ್ಲಿ ನೋಡಿ ಬರೀ 90 ರುಪೀಸು. ನೈಸ್. ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಗ್ಲಾಸ್. ಡಿಸೈನಾಗೆ ನೋಡಿ ಥರ ಇರಬೇಕು, ಸೇಮ್ ಇದೆ ನೋಡಿ ಫ್ರೆಂಡ್ಸ್. ಭಾಳ ಚೆನ್ನಾಗಿದೆ ಗ್ಲಾಸ್. ಓಕೆ, ನೋಡಿ ಎಲ್ಲ ಡಿನ್ನರ್. ಇದೇನಪ್ಪ ಇದು? ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಇದು ಮಕ್ಕಳಿಗೆ ಬೇಕಾದಂಥದ್ದು ವಾಟರ್ ಬಾಟ್ಲ್ಗಳು. ಅಫ್ಕೋರ್ಸ್ ಅರ್ಧ ಇನ್ನೇನು ಮುಗಿತಾ ಬಂತು ಸ್ಕೂಲು, ಆದರೂ ಕೂಡ ಇಲ್ಲಿ ಸ್ಪೋರ್ಟ್ಸು ಆಡೋಂಥವ್ರಿಗೆ ಚೆನ್ನಾಗಿದೆ. ಎಲ್ಲ ಟವಲ್ಸು ಕ್ವೈಟ್ ರೀಸನಬಲ್ ಆಗಿದೆ. ಎಲ್ಲ ಪ್ಲಾಸ್ಟಿಕ್ ಐಟಮು, ಮನೆಗೆ ಬೇಕಂಥದ್ದು ಎಲ್ಲ ದಿನನಿತ್ಯ ಬಳಕೆ ಅಲ್ವಾ, ಎಲ್ಲ ಹಾಕ್ಕೊಳ್ತೀವಿ. ಡಸ್ಟ್ಬಿನ್ಗಳು ಎಲ್ಲ ಇದೆ. ಓಹ್, ಈ ಕಡೆ ಸ್ಟೀಲ್ ಐಟಮು, ಇದನ್ನು ಎಲ್ಲ ಕಿಚನ್ ಐಟಮ್, ಏನೇನು ಬೇಕು ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ನೋಡಿಲ್ಲಿ ಇದು ತಗೊಳ್ಳಿಲ್ವಾ? ಓಯ್, ನೋಡಿ ಎಷ್ಟು ಚೆನ್ನಾಗಿದೆ. ಗಾಜಿನ ಐಟಮ್ ಎಲ್ಲ ತುಂಬಿಕೊಳ್ಳೋದು, ಮಸಾಲೆ ಪುಡಿ, ಅದು ಇದು ಎಲ್ಲ. ಕಿಚನ್ಗೆ ನಮಗೂ ಸ್ವಲ್ಪ ದೂರ, ಅಂದರೆ ಇನ್ನೂ ಒಂದು ಐಡಿಯಾ ಇದೆ ಏನೇನು ಬೇಕು ಮನೆಗೆ ಅನ್ನೋಂಥದ್ದು. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಗುಡ್ ಫೀಲ್ ಬರ್ತಾಯಿದೆ ಇದು ಬಂದಮೇಲೆ. ಬಟ್ ಏನಂದರೆ ಒಂದು ಕನ್ನಡ ಹಾಡೇ ಕೇಳಿಸ್ತಾ ಇಲ್ಲಪ್ಪ. ಯಾಕೆಂತ ಕೇಳಿದೆ, ಆ್ಯಕ್ಟಿವ್ ಸರ್ ಇಲ್ಲ, ಎಲ್ಲ ಮಿಕ್ಸ್ಡ್ ಅಂತಾರಪ್ಪ. ನಾನು ಹೇಳೋದೇನು ಗೊತ್ತಾ, ಪರಭಾಷೆಯನ್ನು ಗೌರವಿಸಿ ಕನ್ನಡದಲ್ಲೇ ಮಾತಾಡಿ. ನಾನು ಕನ್ನಡದಲ್ಲೇ ಮಾತಾಡಿದೆ ಅವ್ರ ಜೊತೆ. ಅವರು ಊರು ಬಿಟ್ಟು ಬಂದಿರ್ತಾರೆ, ಇಲ್ಲಿ ವ್ಯಾಪಾರಕ್ಕೆ ಅಂತ ಮಾಡಿ ನಾವು ಒಂದು ಜೀವನ ಕಟ್ಕೊಂಡಿರ್ತಾರೆ. ಅವ್ರಿಗೆ ನಾವು ಬೇಡ ಅಂತ ಹೇಳಲ್ಲ. ಇಲ್ಲಿ ಇದು ಬೇಕಾದ್ರೆ ಹಾಕ್ಬೇಕು. ಏನಂದರೆ ನಾವೇ ಕನ್ನಡ ಮಾತಾಡಲಿಲ್ಲ ಅವ್ರು ಮಾತಾಡಲ್ಲ. ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು, ಯಾರು ಯಾವ ಭಾಷೆಯಲ್ಲಿ ಆದರೂ ಮಾತಾಡಲಿ, ನೀವು ಕನ್ನಡದಲ್ಲಿ ಉತ್ತರ ಕೊಡಿ ಅಂತ. ಅದನ್ನು ನಾನು ಕೂಡ ಅನುಸರಿಸ್ತಾ ಇದ್ದೀನಿ. ಅವ್ರು ಹೇಳಿದ್ರು ಅಂತಲ್ಲ, ನಮಗೂ ಕನ್ನಡದ ಮೇಲೆ, ಕನ್ನಡ ಭಾಷೆ ಮೇಲೆ, ಕರ್ನಾಟಕದ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದೀವಿ ನಾವು ಕೂಡ. ಯಾಕಂದರೆ ನಾವು ಓದಿದ್ದೆಲ್ಲ ಕನ್ನಡದಲ್ಲೇ.
ಟಾಯ್ಸ್ ಬೊಂಬೆಗಳು. ನಾನು ಅವಾಗ ಅಲ್ಲಲ್ಲಿ ಆಂಗ್ಲ ಪದ ಯೂಸ್ ಮಾಡ್ತಾ ಇದ್ದೀನಲ್ಲಪ್ಪ, ಬಳಸ್ತಾ ಇದ್ದೀನಿ. ಅದೇನಾಗಿದೆ ಅಂದರೆ ವಾಡಿಕೆ ಭಾಷೆ ಆಗೋಗ್ಬಿಟ್ಟಿದೆ. ಸ್ವಲ್ಪ ಸಮಯ ಬೇಕಾಗುತ್ತೆ. ಸಂಪೂರ್ಣ ಕನ್ನಡ ಮಾತಾಡೋದು ಕಲಿಬೇಕು ನಾವು ಕೂಡ. ಗುಡ್, ಇದು ಚೆನ್ನಾಗಿದೆ ಐಟಮ್ಸ್ ಎಲ್ಲ. ಹಾಂ, ಆಯಿತಾ ಶಾಪಿಂಗು? ಹೋಗೋಣ ಬಿಲ್ಲಿಂಗೆ? ಹಾಂ, ನಡೀರಿ. ಚೆನ್ನಾಗಿದೆ ನೋಡಿ, ಎಲ್ಲ ಕಿಚನ್ ಐಟಮ್ಸ್. ಚೆನ್ನಾಗಿದೆ. ಅಡುಗೆ ಮನೆಗೆ ಬೇಕಾದಂಥ ಸಾಮಗ್ರಿಗಳು ಇಲ್ಲಿ. ಹೆಂಡ್ತಿ ನಗ್ತಾ ಇದೆ, ನಾನು ವಿಡಿಯೋ ಮಾಡ್ತಾಯಿದ್ದೆ ಅದಕ್ಕೋಸ್ಕರ. ಅವಳಿಗೊಂದು ಆಶ್ಚರ್ಯ, ಏನು ನಮ್ಮ ಯಜಮಾನ್ರು ಸಡನ್ನಾಗಿ ಎಲ್ಲ ಈ ಥರದ್ದೆಲ್ಲ ಚೇಂಜಸ್ ಮಾಡ್ಕೊಂಬಿಟ್ಟವ್ರೆ. ವಾವ್, ಬುದ್ಧ ಸೂಪರ್, ಚೆನ್ನಾಗಿದೆಲ್ಲ. ಓ ದೀಪಗಳು, ಮನೆಗೆ ಅಲಂಕಾರವಾದ ದೀಪಗಳು. ಇದು ನನ್ನ ಮಗಳು ನೋಡ್ಬಿಟ್ರು ಅಂತೂ ಬಿಡೋದೇ ಇಲ್ಲ. ಇದು ನಾಯಿ ಮರಿ ಎಷ್ಟು ಚೆನ್ನಾಗಿದೆ ನೋಡಿ, ಬೊಂಬೆ. ಇದೇನಪ್ಪ ಪೇಂಟಿಂಗ್ ಇದು? ಚೆನ್ನಾಗಿದೆ ಪೇಂಟಿಂಗ್. ಇದೇನಿದು? ಕ್ಯಾಮ್ರಾ, ಲಾಫಿಂಗ್ ಬುದ್ಧ. ಇದೇನಪ್ಪ ರಿಯಲ್ ಆಗಿ ತಿನ್ನೋ ಥರನೇ ಇದೆ ಇದು. ದ್ರಾಕ್ಷಿ, ಆರ್ಟಿಫಿಷಿಯಲ್ಲೇ ಇದೆ. ಫ್ರೆಂಡ್ಸ್, ಇದು ಪ್ಲಾಸ್ಟಿಕ್ದಿದು. ನಾನೇನಪ್ಪ ಇದು ತಿನ್ನೋಂಥ ಜನ ಅಂದ್ಕೊಂಡೆ. ಪ್ಲಾಸ್ಟಿಕ್ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಕಲರ್ ಎಸ್ಪೆಷಲಿ. ಓಹೋ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದೆ ಕಾಫಿ ಕಪ್ಸ್ ಕೂಡ ಡಿಸೈನ್ ಆಗಿದೆ ನೋಡಿ. ಥರ ಕಾಫಿ ಕಪ್ಸ್ ಎಲ್ಲ ಸಿಗ್ತಾವಿಲ್ಲ. ಎಷ್ಟು ಚೆನ್ನಾಗಿದೆ ಇದನ್ನು. ಮನೆ ಬಾಗಿಲಿಗೆ ಹಾಕಿದ್ರೆ ಸೌಂಡು ಗಾಳಿ ಬಂದಾಗಲೆಲ್ಲ ಗೊತ್ತಾಗುತ್ತೆ ನಮಗೆ, ನಾವು ಶಬ್ದ ಬರ್ತಾ ಇದೆಯಲ್ಲ ಅಂತ. ಹೌದು, ಪ್ಲಾಸ್ಟಿಕ್ ಹೂವುಗಳು, ಎಲ್ಲ ಪ್ಲಾಸ್ಟಿಕ್ ಮಯ ಆಗಿಬಿಟ್ಟಿದೆ ಈಗ. ಪ್ಲಾಸ್ಟಿಕ್ ಹೂವುಗಳು. ಓಕೆ ಫ್ರೆಂಡ್ಸ್, ಇದು ಫಸ್ಟ್ ಫ್ಲೋರು, ಮೊದಲನೇ ಮಹಡಿಯೆಲ್ಲ ಇರೋವಂಥದ್ದು ಎಲ್ಲ ಕವರ್ ಮಾಡಿದ್ದೀನಿ ಅನ್ಕೋತೀನಿ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ.